ನೀಟ್ ಪರೀಕ್ಷೆ ನೆಪದಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ಎಂಬ ಪಾರ್ಟಿ ದೊಂಬಿ ಎಬ್ಬಿಸಲು ನೋಡುತ್ತಿದೆ. ಈ ಪಕ್ಷಕ್ಕೆ ಬೆಂಬಲ ಸೂಚಿಸಿ ರಾಹುಲ್ ಗಾಂಧಿ ಹಾಗೂ ಅರವಿಂದ್ ಕೇಜ್ರಿವಾಲ್ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇದು ಗಲಾಟೆ ಸೃಷ್ಟಿಸುವ ಹಾಗೂ ದೇಶದಲ್ಲಿ ದೊಂಬಿ ಎಬ್ಬಿಸುವ ಪ್ರತಿಭಟನೆಯಾಗಿದೆ ಎಂದು ಆರೋಪಿಸಿ ಧಾರವಾಡದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಧಾರವಾಡದ ಸುಭಾಷ್ ರಸ್ತೆಯಲ್ಲಿರುವ ಬಿಜೆಪಿ ಕಾರ್ಯಾಲಯದಿಂದ ವಿವೇಕಾನಂದ ವೃತ್ತಕ್ಕೆ ಬಂದು ರಾಹುಲ್ ಗಾಂಧಿ, ಅರವಿಂದ್ ಕೇಜ್ರಿವಾಲ್ ಹಾಗೂ ಸಿಜೆಪಿ ಪಕ್ಷದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರ ಕೂಗಿದರು. ಕಾಕ್ರೋಚ್ ಚಿತ್ರ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದರ ವಿಷಯವನ್ನು ಮುಂದಿಟ್ಟುಕೊಂಡು ಸಿಜೆಪಿ ಪಾರ್ಟಿ ಪ್ರತಿಭಟನೆ ನಡೆಸುತ್ತಿದೆ. ಆದರೆ ಆ ಪ್ರತಿಭಟನೆ ಉದ್ದೇಶವನ್ನೇ ಇದೀಗ ತಿರುಚಿ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡುತ್ತಿದೆ. ಪ್ರತಿಭಟನೆಯಲ್ಲಿ ರಾಮನ ಬಗ್ಗೆ ಮಾತಾಡುವುದು, ಕಲ್ಲು ತೂರಾಟ ಮಾಡಲಾಗುತ್ತಿದೆ. ಹಿಂದೂ ಧರ್ಮದ ಬಗ್ಗೆ ವಿನಾಕಾರಣ ಮಾತನಾಡಿದರೆ ಹಿಂದೂ ಧರ್ಮ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಬಿಜೆಪಿ ನಾಯಕರು ಎಚ್ಚರಿಸಿದರು. ಇದು ಯಾವುದರ ಬಗ್ಗೆಯೂ ಅರಿವು ಇಲ್ಲದ ರಾಹುಲ್ ಗಾಂಧಿ ಪ್ರಧಾನಿ ನಿವಾಸದ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಸಿಜೆಪಿ ಪಕ್ಷದ ಉದ್ದೇಶ ಏನು ಎಂಬುದನ್ನು ಮೊದಲು ರಾಹುಲ್ ಗಾಂಧಿ ತಿಳಿದುಕೊಳ್ಳಬೇಕು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ನಂತರ ಆ ಬಗ್ಗೆ ಅಧಿಕಾರಿಗಳ ಮೇಲೆ ಕ್ರಮ ಆಗಿದೆ, ಬಂಧನ ಕೂಡ ಆಗಿದೆ, ಕೂಡಲೇ ಮರುಪರೀಕ್ಷೆ ನಡೆಸಲಾಗಿದೆ. ಹೀಗಿದ್ದರೂ ವಿನಾಕಾರಣ ದೊಂಬಿ ಎಬ್ಬಿಸುವ ಉದ್ದೇಶದಿಂದ ಈ ರೀತಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಬಿಜೆಪಿ ಕಾರ್ಯಕರ್ತರು ಆರೋಪಿಸಿದರು. ನೋಡ್ರಿ, ಇದೊಂದು ಜೋಂಡಿಗೆ ಪಾರ್ಟಿ ಅನ್ನುವಂಥದ್ದು ಪ್ರಾರಂಭ ಆಗಿದೆ. ನಮ್ಮ ಮಾತಿನಲ್ಲಿ ನಾವು ಜೋಂಡಿಗೆ ಅಂತೀವಿ. ಆ ಪಾರ್ಟಿ ಅಭಿಜಿತ್ ದೀಪಿಕೆ ಅನ್ನುವಂಥ ಒಬ್ಬ ಕಾಂಗ್ರೆಸ್ಸಿನ ಏಜೆಂಟ್ ಪ್ರಾರಂಭ ಮಾಡಿದಂಥ ಹುಟ್ಟಾಕಿದಂಥ ಪಾರ್ಟಿ. ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ 46% ಸಪೋರ್ಟ್ ಮಾಡಿದಂಥವ್ರು ಪಾಕಿಸ್ತಾನದವರು. ಆಮೇಲೆ ಅವರೇನು ಈಗ ಸೋನಮ್ ಅನ್ನುವಂಥ ಒಬ್ಬ ವ್ಯಕ್ತಿ ಮಲಗಿದ್ದಾರಲ್ಲ ಹೋರಾಟ ಮಾಡತ್ತಾ ಊಟ ನೀರನ್ನು ಬಿಟ್ಟು, ಅವರೆಲ್ಲ NGO ನಡೆಸ್ತಾ ಇರುವಂಥವ್ರು. ಫಾರಿನ್ ಫಂಡನ್ನು ತೆಗೆದುಕೊಂಡು ಇಲ್ಲಿ ಮತಾಂತರ ಮಾಡುವಂಥದ್ದಾಗಿರ್ಬೋದು, ಇಂಥ ಕುಮ್ಮಕ್ಕಗಳಿಗೆ ಒಂದು ಪುಷ್ಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡುವಂಥವ್ರು. ಅವರಿಂದ ನಮ್ಮ ಕೇಂದ್ರ ಸರ್ಕಾರ ಯಾವುದೇ ಪಾಠ ಕಲಿಬೇಕಾಗಿಲ್ಲ. ಇವತ್ತು ನೀವು ನಮ್ಮ ರಾಜ್ಯದಲ್ಲೇ ನೋಡಿದ್ದೀರಿ, ಸಾಕಷ್ಟು ಇಲ್ಲಿ 50,000-30,000 ಯುವಕರು ಪರ್ಮಿಷನ್ ತೊಗೊಂಡು ಹೋರಾಟ ಮಾಡಿದ್ರು ಸಹಿತ ನಮ್ಮ ಕಮಿಷನರ್ ಅವ್ರ ಮೇಲೆ FIR ಮಾಡಿದ್ದನ್ನು ತಾವು ನೋಡಿದ್ದೀರಿ ಧಾರವಾಡದಲ್ಲೇ. ಹಂಗಿರುವಾಗ ಇವತ್ತು ವಿದೌಟ್ ಪರ್ಮಿಷನ್ನು ನಮ್ಮ ಇದಕ್ಕೆ ಸಂಸತ್ತಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ತಡೆ ಹಿಡಿಯಕ್ಕೆ ಹೋದ್ರೆ ಪೊಲೀಸರಿಗೆ ಪೆಟ್ಟು ಹಚ್ಚುವಂಥದ್ದು, ಪೊಲೀಸರ ಗಾಡಿಗೆ ಬೆಂಕಿ ಹಚ್ಚುವಂಥದ್ದು, ಕಲ್ಲು ಒಗೆಯುವಂಥದ್ದು. ಅಂದರೆ ಇವು ನಿಜವಾದ ಹೋರಾಟಗಾರರು, ನಿಜವಾದ ಸ್ಟೂಡೆಂಟ್ಸ್ ಮಾಡುವಂಥ ಕೆಲಸ ಅಲ್ಲಿವು. ಇವು ಎಲ್ಲ ಪೇಡ್ ಗಿರಾಕಿಗಳು. ಆ ಗಿರಾಕಿಗಳನ್ನು ತಂದು ಇಲ್ಲಿ ದುಷ್ಕೃತ್ಯವನ್ನು ಮಾಡುವುದು, ಗುಂಡಾವರ್ತನೆಯನ್ನು ಮಾಡೋದು ಕಾಂಗ್ರೆಸ್ನವರ ಒಂದು ಮೂಲ ಮಂತ್ರ. ಆ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ. ಕಾಂಗ್ರೆಸ್ನವರು ಅವ್ರ ಜೊತೆ ಕೂಡಿದ್ದಾರಂದ್ರೆ ಅವ್ರ ಮನೋಸ್ಥಿತಿಯನ್ನು ನಾವು ಅಳಿಬೇಕು. ರಾಹುಲ್ ಗಾಂಧಿ ಅವ್ರ ಮನೋಸ್ಥಿತಿ ಹೆಂಗಿದೆ ಅನ್ನೋದನ್ನು, ಅವ್ರ ಅಸ್ತಿತ್ವ ಇಲ್ಲ, ಅವ್ರದ್ದೇ ಆದಂಥ ಅಸ್ತಿತ್ವವನ್ನು ಕಳ್ಕೊಂಡು ಬಿಟ್ಟಿದ್ದಾರೆ ಅವರು. ಇಂಥ ಗುಂಡಾಗಿ ವರ್ತನೆ ಮಾಡುವಂಥವ್ರಿಗೆ ಕೈ ಜೋಡಿಸೋ ಮುಖಾಂತರ ಅವರ ಏನು ಕೃತ್ಯ ಇದೆ ಅನ್ನೋದನ್ನು ಇಡೀ ದೇಶಕ್ಕೆ ತೋರಿಸ್ಕೊಟ್ಟಿದ್ದಾರೆ ರಾಹುಲ್